ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ. ಇದೇ ಥರ KCET, CSIR ನೆಟ್, ಗೇಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ಈ ಒಂದು ನಮ್ಮ ಚಾನಲ್ನ ಶೇರ್ ಮಾಡಿ. ಈ ಒಂದು ವಿಡಿಯೋ ಕೊನೆಯಲ್ಲಿ ನಿಮ್ಮ ಅನಿಸಿಕೆಯಲ್ಲಿ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ಕ್ಲಾಸ್ ಏನಿದು ಲೆಕ್ಚರ್ ನಂಬರ್ 4 ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರ್ ನಂಬರ್ 4. ಸೊ ಈ ಒಂದು ಕ್ಲಾಸಲ್ಲಿ ನಾನಿಲ್ಲಿ ಥಿಯರಿ ಆಫ್ ಪ್ರಾಬಬಿಲಿಟಿ, ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ದೀನಿ, ಥಿಯರಿ ಆಫ್ ಪ್ರಾಬಬಿಲಿಟಿ ಅಂತ ಕ್ಲಾಸ್ ಮಾಡಿದ್ದೆ. ಸೊ ಥಿಯರಿ ಆಫ್ ಪ್ರಾಬಬಿಲಿಟಿ ಮೇಲೆ KCET ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ, ಸೊ ಅದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋಣ. ಅಂದರೆ KCET ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಫಸ್ಟ್ KCET 2020 ಕೇಳಿರ್ತಕ್ಕಂಥ ಒಂದು ಕ್ವಶನ್. KCET 2020 ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ. ಏನಂತಿದೆ ನೋಡೋಣ ಕ್ವಶನ್. ಇಫ್ A1 and A2 are two events, then P of A1 union A2 ಅಂದರೆ probability of A1 union A2 equal to P of A1 ಅಂದರೆ probability of A1 plus probability of A2 when A1 A2 are independent, A1 and A2 are mutually exclusive, A1 is contained in A2, A2 is contained in A1. ಸೊ ಈ 4 ಆಪ್ಷನಲ್ಲಿ ಯಾವ ಒಂದು ಆಪ್ಷನ್ ಕರೆಕ್ಟ್ ಆದರೆ ನಮಗೆ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಕೇಳ್ತಿದ್ದಾರೆ, ಹೌದಾ? ಓಕೆ, ಫಸ್ಟ್ ನಮಗೆ ಗೊತ್ತಿದ್ದಂಗೆ A1 A2 ಎರಡು ಈವೆಂಟ್ಗಳು ಆದರೆ A1 ಮತ್ತು A2 ಅವೆರಡು ಏನಾದರೂ ಈವೆಂಟ್ಸ್ ಆದರೆ, ಸೊ ನಮಗೆ ಗೊತ್ತಿರತಕ್ಕಂಥ ಒಂದು ಜನರಲ್ ಫಾರ್ಮ್ ಏನಂತ ಬರಿಬೋದು, P of A1 union A2 equal to P of A1 plus P of A2 minus P of A1 intersection A2. ಬಟ್ ನಮಗೆ ಅವ್ರು ಕೊಟ್ಟಿರೋದೇನಿಲ್ಲಿ ಗಿವನ್ ಏನಂತ ಕೊಟ್ಟಿದ್ದಾರೆ, P of A1 union A2 equal to P of A1 plus P of A2. ಸೊ ಅವ್ರು ಕೊಟ್ಟಿರೋದು ಇಷ್ಟು. ಸೊ ಇದ್ರ ಮುಖಾಂತರ ನಮ್ಗೆ ಏನು ಅರ್ಥ ಆಗುತ್ತೆ ಇಲ್ಲಿ ಕ್ಲಿಯರ್ಲಿ, P of A1 intersection A2 ಏನಾಗಲೇಬೇಕು, 0 ಆಗಲೇಬೇಕು. ಸೊ P of A1 intersection A2 0 ಯಾವಾಗ ಆಗುತ್ತೆ ಅಂದರೆ if A1 and A2 are mutually exclusive events. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ A1 intersection A2 ಏನಾದರೂ 0 ಆದರೆ ಏನಾಗುತ್ತೆ ಇಲ್ಲಿ, ಅವೆರಡು ಈವೆಂಟ್ಸ್ ಏನಾಗುತ್ತೆ ಇಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಯಾವಾಗ ಪ್ರಾಬಬಿಲಿಟಿ ಆಫ್ A1 ಇಂಟರ್ಸೆಕ್ಷನ್ A2 ಅದು ಏನಾದರೂ 0 ಆದರೆ ಅಂಥ ಎರಡು ಈವೆಂಟ್ಗಳನ್ನು ಏನಂತ ಕರಿತೀನಿ ಇಲ್ಲಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀನಿ. ಸೊ ಅದರ ಆಪ್ಷನ್ ಯಾವ್ದು ಕರೆಕ್ಟ್ ಇಲ್ಲಿ, ಸೆವೆಡ್ ಇಂಡಿಪೆಂಡೆಂಟಾ ಅಲ್ಲ. ಸೊ A1 ಇಸ್ ಕಂಟೈನ್ಡ್ ಇನ್ A2 ಆಗಲ್ಲ, A2 ಇಸ್ ಕಂಟೈನ್ಡ್ ಇನ್ A1 ಕೂಡ ಆಗಲ್ಲ. ಸೊ ರೈಟ್ ಆನ್ಸರ್ ಏನಿಲ್ಲಿ A1 and A2 ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಈ ಥರ ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇದು KCET 2016. ಸೊ KCET 2016 ಕೂಡ ಕೇಳಿದ್ದಾರೆ. ಏನಿದೆ ಅದರಲ್ಲಿ, ಗಿವೆನ್ ದಟ್ P of B complement equal to 0.4, P of A intersection B complement equal to 0.3 and P of A complement intersection B equal to 0.4, then P of A union B ಏನಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಇಲ್ಲಿ ಗಿವನ್ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, P of B complement equal to 0.4, P of A intersection B complement equal to 0.3, P of A complement intersection B equal to 0.4. ನಾವು ಕಂಡುಹಿಡಿಯಬೇಕು ಇಲ್ಲಿ P of A union B equal to ಏನಾಗುತ್ತೆ ಅಂತ ಕಂಡುಹಿಡಿಯಬೇಕು. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ, P of A B complement, P of A intersection B complement, P of A complement intersection B. ಸೊ ಫೈನಲ್ ಆಗಿ ಕಂಡುಹಿಡಿಯಬೇಕಾಗಿರೋದು P of A union B. ಸೊ ಇವಾಗ ನಾನು ಇಲ್ಲಿ P of B complement equal to 0.4 ಅಂತ ಕೊಟ್ಟಿದ್ದಾರೆ. ಸೊ ನಾನು B complement ಏನಂತ ಬರಿಬೋದು, ಸಪೋಸ್ B complement ನಾನು A intersection B complement union
ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈ ಥರ ಬರಿಬೋದಾ ನಾವಿಲ್ಲಿ? ಸೊ ಬರಿಬೋದು. ಸೊ ಯಾವ ಥರ ಅಂದರೆ ನೋಡಿರಿ, ನಾನು ಇದನ್ನು ಇಲ್ಲಿ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ಅಂದರೆ ಬಿ ಕಾಂಪ್ಲಿಮೆಂಟಿಗೆ ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಗೊತ್ತಿದ್ದಂಗೆ ಒಂದು ಲಾ ಇದೇನು, ಡಿಸ್ಟ್ರಿಬ್ಯೂಟಿವ್ ಲಾ ಪ್ರಕಾರ ಏನಂತ ಬರಿಬೋದು ನಾನಿಲ್ಲಿ, ಎ ಇಂಟರ್ಸೆಕ್ಷನ್ ಜೆಡ್ ಎಕ್ಸ್ ಇಂಟರ್ಸೆಕ್ಷನ್ ಜೆಡ್ ಯೂನಿಯನ್ ವೈ ಇಂಟರ್ಸೆಕ್ಷನ್ ಜೆಡ್ ಏನಂತ ಬರಿತೀನಿ ನಾನಿಲ್ಲಿ, ಎಕ್ಸ್ ಯೂನಿಯನ್ ವೈ ಇಂಟರ್ಸೆಕ್ಷನ್ ಜೆಡ್. ಸೊ ಇಲ್ಲಿ ಕೂಡ ಅದೇ ಸೇಮ್ ಫಾರ್ಮಲ್ಲಿ ಇದೆಯಾ, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಯೂನಿಯನ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಏನಾಗುತ್ತೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಎ ಅಂತ ಆಯಿತು, ಜೆಡ್ ಈಕ್ವಲ್ ಟು ಬಿ ಕಾಂಪ್ಲಿಮೆಂಟ್, ವೈ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್. ಸೊ ಇವಾಗ ಇಲ್ಲಿ ಆನ್ಸರ್ ಏನಾಗುತ್ತೆ ನನಗೆ ಇದ್ರ ಪ್ರಕಾರ? ಸೊ ಇದು ಆನ್ಸರ್ ಏನಾಗುತ್ತೆ ಇವಾಗ? ಸೊ ಇದು ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಅಂದ್ರೆ ಏನು, ಎ. ಸೊ ಎ ಯೂನಿಯನ್ ವೈ ಅಂದ್ರೆ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂದ್ರೆ ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್, ಅಂದ್ರೆ ಒಂಥರ ಯೂನಿವರ್ಸಲ್ ಸೆಟ್. ಸೊ ಇದು ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಮಾಡಿದಾಗ ಏನು ಬರುತ್ತೆ ನನಗೆ, ಬಿ ಕಾಂಪ್ಲಿಮೆಂಟೇ ಬರುತ್ತೆ. ಸೊ ಫೈನಲ್ ಆಗಿ ಏನಂತ ಬರಿಬೋದು ನಾನು, ಬಿ ಕಾಂಪ್ಲಿಮೆಂಟ್ನ ಈ ಥರ ಬರಿಬೋದು. ಸೊ ಇದನ್ನು ಬಿಡಿಸ್ಬಾರ್ದಾಗ ಏನು ಬಂತು ನನಗೆ ಇಲ್ಲಿ ಕೊನೆಗೆ ಮತ್ತೆ ಬಿ ಕಾಂಪ್ಲಿಮೆಂಟೇ ಬಂತು. ಸೊ ಏನಂತ ಬರಿತೀನಿ ನಾನು, ಬಿ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಯೂನಿಯನ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಹೌದಾ? ಈ ಥರ ನಾವಿಲ್ಲಿ ಬರಿಬೋದು. ಸೊ ಇವಾಗ ಇದೇನಾಗುತ್ತೆ, probability of B complement equal to probability of A intersection B complement plus probability of A complement intersection B complement. Probability of B complement already ಕೊಟ್ಟಿದ್ದಾರೆ ಏನಂತ 0.4 equal to probability of A intersection B complement ಕೂಡ ಕೊಟ್ಟಿದ್ದಾರೆ. Probability of A intersection B complement ಎಷ್ಟು 0.3 plus ನಮಗಿಲ್ಲಿ probability of A complement intersection B complement ಗೊತ್ತಿಲ್ಲ. ಸೊ probability of A complement intersection B complement. ಸೊ ಏನಾಗುತ್ತೆ ಇಲ್ಲಿ probability of A complement intersection B complement equal to 0.4 minus 0.3. So finally probability of A complement intersection B complement equal to 0.1. ಏನಾಯ್ತು 0.1 ಆಯ್ತು. ಸೊ ನೆಕ್ಸ್ಟ್ ನಾನು ಇವಾಗ ಏನು ಕಂಡುಹಿಡಬೇಕು, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಬೇಕು. ಸೊ ನನಗೆ ಇಲ್ಲಿ ಏನು ಬಂತು ಇವಾಗ, ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಬಂತು. ಸೊ ನಮಗೊಂದು ಇಲ್ಲಿ ಫಾರ್ಮುಲಾ ಗೊತ್ತಿದೆ ಏನಂತ, ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ, ಅಂದರೆ ಕೊನೆ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಪ್ರತಿಯೊಂದು ವಿಡಿಯೋನು ನಾವು ಒಂದು ವಿಡಿಯೋಸ್ನ ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರ್ 1, 2, 3 ಪ್ರತಿಯೊಂದು ಕೂಡ ನಾನು ಇಲ್ಲಿ ಲಿಂಕ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೋಡಿಬಿಟ್ಟು ಈ ಒಂದು ಕ್ಲಾಸ್ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಡೈರೆಕ್ಟಾಗಿ ಇದನ್ನೇ ನೋಡ್ತಿದ್ರೆ ತುಂಬ ಕಷ್ಟ ಆಗುತ್ತೆ. ಓಕೆ, ನಾನೊಂದು ರಿಸಲ್ಟ್ ಹೇಳಿದ್ದೆ ನಿನ್ನೆ. ಏನಂತ ಹೇಳಿದ್ದೆ, ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಕಾಂಪ್ಲಿಮೆಂಟ್ ಈಕ್ವಲ್ ಟು 1 ಅಂತ. ಸೊ ಇದ್ರ ಮುಖಾಂತರ ಇಲ್ಲಿ ಏನಂತ ಬರೀಬೋದು ನಾನಲ್ಲಿ, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಪ್ಲಸ್ ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈಕ್ವಲ್ ಟು 1 ಅಂತ ಬರಿಬೋದು. ಹೌದಾ? ಏನಕ್ಕೆ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಬಂತು, ಡಿ ಮಾರ್ಗನ್ಸ್ ಲಾ ನಿಮಗೆಲ್ಲ ಗೊತ್ತಿದೆ. ಏನಂತ, ಎ ಯೂನಿಯನ್ ಬಿ, ಇಲ್ಲಿ ನೋಡಿ ಇದನ್ನು ಎ, ಸೊ ಇ ಅಂದ್ರೆ ಏನು, ಎ ಯೂನಿಯನ್ ಬಿ. ಸೊ ಇಲ್ಲಿ ಇ ಕಾಂಪ್ಲಿಮೆಂಟ್ ತೊಗೊಂತೀನಿ, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಏನಾಗುತ್ತೆ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಇದನ್ನೇ ನಾನು ಇಲ್ಲಿ ಏನು ಬರ್ತೀನಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಇಲ್ಲಿ ಇದ್ರದ್ದು ಆನ್ಸರ್ ಸಿಕ್ಕಿದೆ. ಸೊ ಏನಾಗುತ್ತೆ ಇಲ್ಲಿ, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು 1 minus probability of A complement intersection B complement is equal to probability of A union B ಏನಾಗುತ್ತೆ 1 minus probability of A complement intersection B complement ಏನು ಬಂದಿದೆ ನನಗೆ ಇಲ್ಲಿ 0.1. ಸೊ ಫೈನಲ್ ಆಗಿ probability of A union B equal to 1 minus 0.1 0.9. ಸೊ ನಮ್ದು ಆನ್ಸರ್ ಏನಾಗುತ್ತೆ ಇಲ್ಲಿ, probability of A union B equal to 0.9. ಸೊ ಯಾವ ಆಪ್ಷನ್ ಕರೆಕ್ಟ್ ಆಯ್ತು ಇಲ್ಲಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಥರ ನಾವಿಲ್ಲಿ
ಕೊಟ್ಟಿರ್ತಕ್ಕಂಥ ಒಂದು ಥಿಯರಿ ಆಫ್ ಪ್ರಾಬಬಿಲಿಟಿ ಕ್ವಶನ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ. ಇದು ಕೂಡ ಕೆಸೆಟ್ 2016 ಕೇಳಿರೋದು. ಸೊ ಇದು ಕೂಡ 2016 ಕೇಳಿರೋ ಕ್ವಶನ್. ಏನಿದೆ ಕ್ವಶನ್? ಲೆಟ್ ಒಮೆಗಾ ಬಿ ಎ ಸ್ಯಾಂಪಲ್ ಸ್ಪೇಸ್ ಎ ಅಂಡ್ ಬಿ ಆರ್ events such that P of A equal to 1, P of B equal to 0, then one of the following is necessarily true. ಇದರಲ್ಲಿ ಯಾವುದು necessarily true ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಇಲ್ಲಿ ಕೆಲವೊಂದು ಡೈರೆಕ್ಟ್ ಆಗಿ ಕೂಡ ಎಲಿಮಿನೇಟ್ ಮಾಡಬಹುದು. ಏನಂತ ಕೊಟ್ಟಿದ್ದಾರೆ ನಮಗೆ? ಫಸ್ಟ್ ಕೊಡೋದು P of A equal to 1, P of B equal to 0. ಸೊ ಇಲ್ಲಿ P of B equal to 0 ಆಗಿದ ತಕ್ಷಣಕ್ಕೆ ಇದೇನು B ಎಂಟಿನೇ ಆಗ್ಬೇಕಂತೇನಿಲ್ಲ. ಹೌದಾ? B ಅನ್ನೋದೊಂದು ಯಾವುದೋ ಸೆಟ್ ಬಂದಿರ್ಬೋದು, ಬಟ್ ಅದ್ರ ಪ್ರಾಬಬಿಲಿಟಿಲಿ ಎಂಟಿ ಆಗ್ಬೋದು. ಸೊ ಅದೇ ಥರ ಇಲ್ಲಿ P of A equal to 1 ಆದ ತಕ್ಷಣ ಅದು A equal to ಸ್ಯಾಂಪಲ್ ಸ್ಪೇಸ್ ಆಗ್ಬೇಕಂತ ಕೂಡ ಏನಿಲ್ಲ. ಸೊ ಇಲ್ಲಿ ಕೂಡ B ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು A ಕಾಂಪ್ಲಿಮೆಂಟ್ ಆಗ್ಬೇಕಂತ ಕೂಡ ಏನಿಲ್ಲ. ಬಟ್ ಅದಕ್ಕಿಂತ ಮುಂಚೆ ನಾವಿಲ್ಲಿ P of A ಯೂನಿಯನ್ B ಮತ್ತು P of A ಇಂಟರ್ಸೆಕ್ಷನ್ B ಕಂಡುಹಿಡಿಯೋಣ. ನಮಗೆ ಗೊತ್ತಿದ್ದಂಗೆ ಫಾರ್ಮುಲಾ ಏನಿಲ್ಲಿ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ? P of A ಅಂದರೆ 1, P of B ಅಂದರೆ 0. P of A ಅಂದರೆ 1, P of B equal to 0. ಸೊ ನಮ್ಗೆ ಗೊತ್ತಿರೋದೇನಿಲ್ಲಿ P of A union B equal to P of A plus P of B minus P of A intersection B. ಸೊ ಆಲ್ರೆಡಿ ಅವರು ಇಲ್ಲಿ ಎರಡು ಆಪ್ಷನ್ ಏನು ಕೊಟ್ಟಿದ್ದಾರೆ? P of A intersection B 0 ಅಂತ ಕೊಟ್ಟಿದ್ದಾರೆ. ನಾವು 0 ಕೊಟ್ಟು ನೋಡೋಣ ಏನಾಗುತ್ತೆ. P of A union B equal to P of A ಅಂದ್ರೆ 1 ಅವರು ಕೊಟ್ಟಿದ್ದಾರೆ, P of B ಅಂದ್ರೆ 0 ಮೈನಸ್ ಇದು 0 ತೊಗೊಂಡ್ರೆ ಏನಾಗುತ್ತೆ ನನಗೆ? P of A union B equal to 1. ಇದರ ಮುಖಾಂತರ ಏನಾಗುತ್ತೆ? P of A equal to A union B equal to 1 and P of A intersection B equal to 0. ಸೊ ಇದರ ಮುಖಾಂತರ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನನಗೆ? ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನು ಆಗಲ್ಲ. ಅದೇ ಥರ ಇದು ಏನು ನೆಸೆಸರಿ ಕಂಡೀಷನ್ ಅಲ್ಲ. ಒಂದು ಎಕ್ಸಾಂಪಲ್ ನೀವು ತೊಗೊಳ್ಬೇಕಿದ್ರೆ ಕನ್ಸಿಡರ್ ಮಾಡಿ ಇದನ್ನು ಎಲಿಮಿನೇಟ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ತೊಗೊಂಡು ಎ ಮತ್ತು ಬಿ ಅಂತ ತೊಗೊಂಡ್ರೆ ಬಿ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಆಗ್ಬೇಕಂತೇನು ರೂಲ್ ಏನೇನು ಇಲ್ಲ ಅಂತ. ಸೊ ಇಲ್ಲಿ ಕೂಡ ಏನಾಗುತ್ತೆ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್ ಇದು ಕೆಸೆಟ್ 2013 ಕೇಳಿರೋದು ಕ್ವಶನ್. ಫಾರ್ ಎನಿ ಟು ಈವೆಂಟ್ಸ್ ಎ ಅಂಡ್ ಬಿ ಪ್ರಾಬಬಿಲಿಟಿ ಅಂದರೆ P of A B ಕಾಂಪ್ಲಿಮೆಂಟ್ ಯೂನಿಯನ್ B A ಕಾಂಪ್ಲಿಮೆಂಟ್. ಸೊ ಇದ್ರದ್ದು ಪ್ರಾಬಬಿಲಿಟಿ ಏನಾಗುತ್ತೆ? ಇಲ್ಲಿ ಆಪ್ಷನ್ ಎನ, ಬಿ ನ, ಸಿ ನ, ಡಿ ಅಂತ ಕೇಳಿದ್ದಾರೆ. ಸೊ 4 ಆಪ್ಷನಲ್ಲಿ ಯಾವ ಆಪ್ಷನ್ ರೈಟ್ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಕೊಟ್ಟಿರೋ ನನಗೆ ಪ್ರಾಬಬಿಲಿಟಿ ಆಫ್ ಎ ಬಿ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಎ ಕಾಂಪ್ಲಿಮೆಂಟ್. ಸೊ ಇಲ್ಲಿ ನಮಗೆ ಎ ಬಿ ಕಾಂಪ್ಲಿಮೆಂಟ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಅರ್ಥ. ಬಿ ಎ ಕಾಂಪ್ಲಿಮೆಂಟ್ ಅಂದರೆ ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಅಂತ ಅರ್ಥ. ಸಪೋಸ್ ಒಂದು ಕಡೆ ಎ ಬಿ ಏನಾದ್ರು ಬರೆದಿದ್ರೆ, ಸೊ ಎ ಬಿ ಅಂದರೆ ಏನಿದೆ? ಎ ಇಂಟರ್ಸೆಕ್ಷನ್ ಬಿ ಅಂತ. ಸೊ ಒಂದ್ಸರಿ ಈ ಥರ ನಾವು ಡಿಫೈನ್ ಮಾಡ್ತಾರೆ ಎಕ್ಸಾಮಲ್ಲಿ. ಸೊ ನಮ್ಗೆ ಇಷ್ಟು ಕೊಟ್ಟಿದ್ದಾರೆ, ಇದಿಷ್ಟು ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್. ಸೊ ಇವಾಗ ನಾನು ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಎಂದು ಎ ಬಿ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಎ ಕಾಂಪ್ಲಿಮೆಂಟ್. ಹೌದಾ? ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಇದು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್. ಈ ಥರ ನಾವಿಲ್ಲಿ ಬರಿಬೋದು. ಇದು ಕರೆಕ್ಟಾಗಿ ನೋಡಿದ್ದು ಯಾವ ಫಾರ್ಮಲ್ಲಿ ಇದೆ? ಸ್ವಲ್ಪ ಇಲ್ಲಿ ಸಿಮೆಟ್ರಿಕ್ ಡಿಫ್ರೆನ್ಸ್ ನಿನ್ನೆ ಹೇಳಿದ್ದೇನೆ, ನಿನ್ನೆ ಕ್ಲಾಸಲ್ಲಿ ಸಿಮೆಟ್ರಿಕ್ ಡಿಫ್ರೆನ್ಸ್ ಹೇಳಿದೆ. ಎ ಸಿಮೆಟ್ರಿಕ್ ಡಿಫ್ರೆನ್ಸ್ ಬಿ ಈಕ್ವಲ್ ಟು ಏನಂತ ಹೇಳಿದೆ ಫಾರ್ಮುಲಾ ನಾನಿಲ್ಲಿ? P of A ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಹಿಂಗನ ಬರಿಬೋದು, ಕಾಂಪ್ಲಿಮೆಂಟ್ ಸಿ ಆದರೂ ಬರಿಬೋದು, ಪ್ಲಸ್ P of A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ವಿ. ಹೌದಾ? ಸೊ ಇಲ್ಲಿ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ. ಸೊ ಇದ್ರ ಪ್ರಕಾರ ಏನಾಗುತ್ತೆ? P of A ಸಿಮೆಟ್ರಿಕ್ ಡಿಫರೆನ್ಸ್ ಬಿ ಈಕ್ವಲ್ ಟು P of A ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಪ್ಲಸ್ P of A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ. ಓಕೆ, ಈ ಥರ ನಾವಿಲ್ಲಿ ಬರಿಬೋದು. ಸೊ ಇವಾಗ ನಾನು ಈ ಒಂದು ರಿಸಲ್ಟ್ ಇಟ್ಕೊಂಡು ಇದನ್ನೇನಂತ ಬರಿತೀನಿ? ಇಲ್ಲಿ ಸಿಮೆಟ್ರಿಕ್ ಡಿಫರೆನ್ಸ್ ಫಾರ್ಮಲ್ಲಿ ಬರಿಬೇಕು. ಹೌದಾ? ಸೊ ಇದೇನಾಗುತ್ತೆ? ಇವಾಗ ಇದು ಏನಾಗುತ್ತೆ? ಗೆಸ್ ಮಾಡಿ ನೋಡೋಣ. ಓಕೆ, ಇಲ್ಲಿಗೆ ನಾನು ಅದಕ್ಕೆ ಇಲ್ಲಿ ಪ್ರಾಬಬಿಲಿಟಿ ಅಪ್ಲೈ ಮಾಡ್ತೀನಿ. ಏನಾಗುತ್ತೆ ಅವಾಗ? ಪ್ರಾಬಬಿಲಿಟಿ ಆಫ್ ಎ
ಬಿ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನಾಗುತ್ತೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್. ಸೊ ಅದಕ್ಕೆ ಪ್ರಾಬಬಿಲಿಟಿ ಅಪ್ಲೈ ಮಾಡಿದ್ದೀನಿ. ನಾನು ಸಿಮೆಟ್ರಿಕ್ ಡಿಫರೆನ್ಸ್ ಹೇಳ್ಬೇಕಾದ್ರೆ ಇದಕ್ಕೆ ಇನ್ನೊಂದು ರಿಸಲ್ಟ್ ಹೇಳಿದೆ ಕಂಟಿನ್ಯೂಷನ್. ಇದು ಈಕ್ವಲ್ ಟು ಏನಾಗುತ್ತೆ ಅಂತ ಹೇಳಿದೆ ನಾನು, ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ. ಬೇಕಿದ್ರೆ ಲಾಸ್ಟ್ ವಿಡಿಯೋ ತೆಗೆದು ನೋಡಿದ್ದೀನಿ, ಹೇಳಿದ್ದೀನಿ 2 ಇಂಟು ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇದ್ರ ಮುಖಾಂತರ ಇದನ್ನ ಏನಂತ ಬರೀಬೋದು ನಾನಿಲ್ಲಿ, ಪ್ರಾಬಬಿಲಿಟಿ ಆಫ್ ಎ ಬಿ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಎ ಕಾಂಪ್ಲಿಮೆಂಟ್ ಈಕ್ವಲ್ ಟು probability of A intersection B complement plus probability of A complement intersection B ಅಥವಾ B intersection A complement. So ಇದೇನಾಗುತ್ತೆ probability of A plus probability of B minus 2 into probability of A intersection B. So ಏನು ಬಂತು ನನಗೆ ಇಲ್ಲಿ probability of A B complement union B A complement equal to probability of A plus probability of B minus 2 probability of A intersection B. ನಾನು ಆವಾಗಲೇ ಹೇಳಿದಲ್ಲಿ A intersection B ಏನಂತ ಬರೀಬಹುದು, A into B ಅಂತ ಬರೀಬಹುದು, AB ಅಂತ ಬರೀಬಹುದು. ಸೊ ಏನಾಗುತ್ತೆ probability of AB complement union BA complement equal to probability of A plus probability of B minus 2 into probability of AB. ಸೊ ಇದು ನಮ್ದು ಏನಿದೆ ಫೈನಲ್ ಆನ್ಸರ್. ಸೊ ಇದು ಯಾವ ಒಂದು ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿದೆ ಅಂತ ನೋಡೋಣ. ಇಲ್ಲಿ ಏನಾಗಿದೆ ನೋಡಿ, ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಬಿ ಮೈನಸ್ 2 ಇಂಟು ಪ್ರಾಬಬಿಲಿಟಿ ಆಫ್ ಎ ಬಿ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ, ಬಿನೂ ಅಲ್ಲ, ಸಿನೂ ಅಲ್ಲ, ಡಿನೂ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ಇದಿಷ್ಟು ಕ್ಲಾಸ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಇದಿಷ್ಟು ಥಿಯರಿ ಆಫ್ ಪ್ರಾಬಬಿಲಿಟಿ ಮೇಲೆ ಕೇಳಿರ್ತಕ್ಕಂಥ ಕೆ-ಸೆಟ್ ಕ್ವಶನ್ಸ್. ಓಕೆನಾ? ಕೆಲವರು ಕಮೆಂಟ್ ಮಾಡಿದ್ರಿ, ಸೊ ಸರಿ ಈ ಒಂದು ಟಾಪಿಕ್ ಮೇಲೆ ಕೆ-ಸೆಟ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಸಾಲ್ವ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಕೆಲವೊಂದು ಟಾಪಿಕ್ ಮುಗಿದ ತಕ್ಷಣ ಆ ಟಾಪಿಕ್ ಸಂಬಂಧಪಟ್ಟಿದ್ದ ಕ್ವಶನ್ಸ್ ನಾವು ಕೂಡ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಕ್ವಶನ್ಸ್ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆಯಲ್ಲಿ ಕಮೆಂಟ್ ಮಾಡಿ, ಮತ್ತೆ ಒಂದು ಲೈಕ್ ಕೊಡಿ. ಇದೇ ತರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು. ಮತ್ತೆ ನಾವಿಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.